ಇನ್ನು ದರ್ಶನ್ ಬಗ್ಗೆ ಮಾತಾಡೋದಾದ್ರೆ ನೀವು ಅನಾಥರ ಸಿನಿಮಾದಲ್ಲಿ ಆ ಕಾಂಬಿನೇಷನ್ನೇ ಒಂದು ಮಜಾ ಕೊಡ್ತಿತ್ತು ಸ್ಕ್ರೀನ್ ಮೇಲೆ ನೋಡೋದಕ್ಕೆ. ಸೊ ಆಸ್ ಎ ಪರ್ಸನ್ ಏನು ಹೇಳ್ತೀರಾ ಅಂದರೆ ಈ ಥರದ್ದು ಒಂದು ಕೇಸಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಅಂತ? ಇಲ್ಲ, ತುಂಬ ನೋವಾಗಿರೋ ಸಂಗತಿ ಅದು. ತುಂಬ ಹರ್ಟ್ ಆಯ್ತು ಆ್ಯಕ್ಚುಲಿ. ಇವತ್ತಿಗೂ ಹರ್ಟ್ ಇದೆ ಆ್ಯಕ್ಚುಲಿ. ಅದು ಮುಂದೆ ಹೊರಗೆ ಬರೋದು ಕಷ್ಟ ಅನ್ಸುತ್ತೆ ಆ್ಯಕ್ಚುಲಿ. ಬಿಕಾಸ್ ಈ ಥರ ಆಗುತ್ತಾ, ಈ ಥರ ಅಂಥ ಸ್ಟಾರು ಆ್ಯಕ್ಚುಲಿ ಜೈಲಲ್ಲಿರೋದು, ಆಮೇಲೆ ಈ ಥರದ್ದು ಏನೋ ಒಂದು ದುರ್ಘಟನೆ ಆಗೋದು, ಅದು ಏನು ಅಂತ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ. ಏನೇನೋ ಬರ್ತಾ ಇದೆ ನ್ಯೂಸ್, ನಮಗೂ ಏನೂ ಗೊತ್ತಿಲ್ಲ. ನೀವೇನು ಹೇಳಿ ತೋರಿಸ್ತೀರೋ ಅದನ್ನು ನೋಡ್ತೀವಿ. ಬಟ್ ಒಂದು ಆಗಬಾರ್ದಿರೋ ಅಂಥ ಒಂದು ವಿಷಯ ಅದು. ನೋವು ಆಗೋದು ನಿಜವಾಗ್ಲೂ ಖಂಡಿತ. ಆ ನೋವಿಂದ ಯಾರು ಹೇಳೋಕ್ಕೆ, ಎಲ್ಲರಿಗೂ ಅನಿಸಿರುತ್ತೆ. ನನಗೆಷ್ಟು ನೋವಾಗಿದೆಯೋ ಪ್ರತಿಯೊಬ್ಬರಿಗೂ, ಅವ್ರ ಫ್ಯಾನ್ಸಿಗೆ, ಫ್ಯಾಮಿಲಿಗೆ, ಎಲ್ಲರಿಗೂ ಕೂಡ ಅದಂತೂ ಆಗಿದೆ ಎಲ್ಲರಿಗೂ. ಏನೋ ಆದಷ್ಟು ಬೇಗ ಎಲ್ಲ ಒಳ್ಳೇದಾಗಲಿ ಅಂತ ಕೇಳ್ಬೋದು ಅಷ್ಟೇ. ಪರ್ಸನ್ ಹೆಂಗೆ ದರ್ಶನ್ ನೀವು ನೋಡ್ದಂಗೆ? ನಾನು ನೋಡಿದಾಗ ವೆರಿ ನೈಸ್ ಪರ್ಸನ್. ನಮ್ಮ ಜೊತೆ ಎಲ್ಲ ತುಂಬ ಚೆನ್ನಾಗಿರೋ. ನಾನು ಅವ್ರ ಜೊತೆ ಪಿಕ್ಚರೇ ಮಾಡಿದ್ದೀನಲ್ಲ, ವೆರಿ ನೈಸ್ ಜೆಂಟ್ಲ್ಮನ್ನು. ನಾನು ಯಾವತ್ತೂ ಅವ್ರನ್ನ ಪ್ರೀತಿಸ್ತಿದ್ದೆ. ನಾನು ಮನೆಯಲ್ಲೆಲ್ಲ ಹೇಳ್ತಾ ಇದ್ದೆ ನನಗಿಷ್ಟ ಅವರು, ನನಗಿಷ್ಟ ಅಂತ. ಬಟ್ ಗೊತ್ತಿಲ್ಲ ಅದು ಏನಾಗಿದೆ ಅಂತ. ಏನೋ ಇನ್ವೆಸ್ಟಿಗೇಷನ್ ಆಗ್ತಾ ಇದೆಯಲ್ಲ, ನೋಡೋಣ. ಇನ್ನು ಸ್ಯಾಂಡಲ್ವುಡ್ನಲ್ಲಿ ಇತ್ತೀಚೆಗೆ ದೊಡ್ಡ ಕೂಗು ಎದ್ದಿರೋದು ಮಲಯಾಳಂ ಸಿನಿಮಾ ಇಂಡಸ್ಟ್ರಿ ಹೇಮಾ ಕಮಿಟಿ ವರದಿ ಕೊಟ್ಟ ಮೇಲೆ ಮೀಟು ತುಂಬ ಜನ ನಾವು ಅನುಭವಿಸಿದ್ದೀವಿ, ಆದರೆ ಆ ಕಾಲದಲ್ಲಿ ಧ್ವನಿ ಎತ್ತಕ್ಕೆ ನಮ್ಗೆ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ನೋಡ್ದಂಗೆ ಯಾರಾದರೂ ನಿಮ್ಮ ಹತ್ರ ಆವಾಗ ಬಂದು ಕಂಪ್ಲೇಂಟ್ ಮಾಡಿದ್ದು ಅಥವಾ ನೀವು ನೋಡ್ದಂಗೆ ಅಂಥದ್ದು ನಡೆದಿರೋದು ಇದೆಯಾ? ಏನು ಹೇಳ್ತೀರಾ ಮೀಟು ಬಗ್ಗೆ? ಅದು ಇಟ್ಸ್ ಎ ವೆರಿ ಪರ್ಸನಲ್ ಇದಲ್ವಾ. ಯಾಕೆಂದರೆ ಇಟ್ ಇಸ್ ನಾಟ್ ಎ ಪಬ್ಲಿಕ್ ವಿಷಯ ಅಲ್ಲ. ಅದು ಹೊರಗೆ ಬಂದರೆ ಪಬ್ಲಿಕ್ ಆಗುತ್ತೆ ಅಷ್ಟೇ ಹೊರತು ಅದು ಅವ್ರವ್ರಿಗೆ ಗೊತ್ತು ಆ್ಯಕ್ಚುಲಿ ಏನೇನಾಗಿದೆ ಏನೇನಾಗಿಲ್ಲ ಅಂತ. ಈಗೇನೋ ಒಂದು ಕಮಿಟಿ ಮಾಡಿ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತಿದ್ದಾರೆ. ಏನೋ ಇಂಡಸ್ಟ್ರಿಲಿ ಏನೋ ಎಲ್ಲ ಆಲ್ರೆಡಿ ಇದೆ, ಆರ್ಟಿಸ್ಟ್ ಅಸೋಸಿಯೇಷನ್ ಇದೆ, ಇದಿದೆ, ಚೇಂಬರ್ ಇದೆ ಅಂತಿಯಾರಂತೆ. ಗೊತ್ತಿಲ್ಲ, ನೋಡೋಣ. ಅವರಿಬ್ಬರು ಮಾತಾಡಿ ಏನೋ ಒಂದು ಇತ್ಯರ್ಥಕ್ಕೆ ಬರ್ತಾರಾ, ಇಲ್ಲ ಸಪ್ರೇಟ್ ಕಮಿಟಿನೇ ಆಗುತ್ತಾ. ನನಗೇನು ಬೇಕು ಅನ್ಸಿದ್ರೆ ಮಾಡ್ಕೊಬೋದು, ಇಫ್ ದೇ ಆರ್ ವೆರಿ ಕಂಫರ್ಟಬಲ್ ಅಂದರೆ. ಅದರ್ವೈಸ್ ದೇ ಕ್ಯಾನ್ ಯೂಸ್ ದಿಸ್ ಪ್ರೆಸೆಂಟ್ ಪ್ಲ್ಯಾಟ್ಫಾರ್ಮ್ ಆಲ್ಸೋ. ಬಟ್ ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾವುದೇ ಆದಾಗಲೂ ಡೈರೆಕ್ಟಾಗಿ ಎಕ್ಸ್ಪ್ರೆಸ್ ಮಾಡ್ಬಿಡೋದು ಒಳ್ಳೆಯದು. ಆವಾಗಲೇ ರೆಬೆಲ್ ಆಗೋದು ಒಳ್ಳೆಯದು, ಸಪ್ರೆಸ್ ಆಗೋದಕ್ಕಿಂತ. ಯಾಕಂದರೆ ತುಂಬ ದಿನ ಆಗೋಯ್ತು ಅಂದ್ಕೊಳ್ಳಿ, ಅದಕ್ಕೆ ಒಂದು ಎಂಡಿಂಗ್ ಸಿಗಲ್ಲ ಅದಕ್ಕೆ. ಆಮೇಲೆ ಸುಳ್ಳ ನಿಜಾನ ಏನೂ ಒಂದು ಇತ್ಯರ್ಥ ಆಗಲ್ಲ ಅದು. ಸೊ ನಾನೆಲ್ಲ ಹೆಣ್ಮಕ್ಳಿಗೆ ಹೇಳೋದು, ಅಕಸ್ಮಾತ್ ಏನಾರ ತೊಂದರೆ ಆದರೆ ಓಪನ್ ಆಗಿ ಬಂದುಬಿಡಿ, ಡೈರೆಕ್ಟಾಗಿ ಹೇಳಿ ಐ ಡೋಂಟ್ ಲೈಕ್ ಯು, ಪ್ಲೀಸ್ ಡೋಂಟ್ ಕಾಲ್ ಮಿ ಅಂತ. ಅದರ್ವೈಸ್ ಅದ್ರ ಮೇಲೂ ಪ್ರೆಷರ್ ಅಂದರೆ ಯು ಹ್ಯಾವ್ ಟು ಕಮ್ ಔಟ್. ನೀವು ಹೇಳಲೇಬೇಕು ಆ್ಯಕ್ಚುಲಿ. ಬಿಕಾಸ್ ಅದನ್ನು ನೀವು ಇನ್ನೊಬ್ರಿಗೆ ಮಾದರಿ ಆಗ್ತೀರಾ, ಎಂಥ ಪರಿಸ್ಥಿತಿನೇ ಇರಲಿ ಅಲ್ವಾ. ಅದನ್ನು ಮುಚ್ಚಿಟ್ಕೊಳ್ಳೋದಲ್ಲ. ನೀವು ಒಂದು ಸತಿ ವಾರ್ನ್ ಮಾಡ್ತೀರಾ, 2 ಸತಿ ವಾರ್ನ್ ಮಾಡ್ತೀರಾ, ಖಂಡಿತ ಅದೆಲ್ಲರೂ ಸಹಜ. ಅದು ಅದ್ರ ಮೇಲೂ ನಿಮಗೆ ಕಿರುಕುಳ ಆದರೆ ಖಂಡಿತ ನೀವು ಹೊರಗೆ ಬಂದು ಅದನ್ನು ಎಕ್ಸ್ಪ್ರೆಸ್ ಬ್ಯಾಕ್ ಸ್ಟೆಪ್ ತಗೊಳ್ಳೋದೆ ಮತ್ತೆ ನಂಗೆ ಅವಕಾಶ ಸಿಗುತ್ತೋ ಅಲ್ಲ. ಅದು ನಾನು ಅದೇ ಹೇಳಿದೆ ಅಗೈನ್, ಅದು ಮತ್ತೆ ಏನು ಮಾಡೋಕ್ಕಾಗತ್ತೆ. ಆ ಥರ ಕಾಂಪ್ರಮೈಸ್ ಆಗ್ಬಿಟ್ರೆ ತಪ್ಪು ಯಾರ್ದು ಅನ್ಸುತ್ತೆ ಅವಾಗ, ಮತ್ತೆ ಆಗಬಾರ್ದಲ್ವಾ ಅದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.